ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಪ್ರೀವಿಯಸ್ ಇಯರ್ ಎಕ್ಸಾಮ್ಗಳಲ್ಲಿ ಕೇಳಲಾದಂಥ ವಿವಿಧ GK ಕ್ವೆಶನ್ಸ್ಗಳನ್ನು ನಾವು ಇಲ್ಲಿ ಚರ್ಚೆ ಮಾಡುವ. ಸೊ ಈ ಒಂದು ಕ್ವೆಶನ್ಗಳು ಅತಿ ಹೆಚ್ಚು ಸಲ ಪುನರಾವರ್ತಿತ ಆದಂಥ ಒಂದು ಕ್ವೆಶನ್ಗಳಾಗಿರ್ತವೆ. ಸೊ ಇವು ಮುಂಬರುವ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಆಗ್ತವೆ. ಸೊ ಲೆಟ್ಸ್ ಗೋ ಟು ಫಸ್ಟ್ ಕ್ವೆಶನ್. ಯಾವ ಸಭೆಯನ್ನು ರಾಜ್ಯಗಳ ಕೌನ್ಸಿಲ್ ಎಂದು ಕರೆಯುತ್ತಾರೆ? ರಾಜ್ಯಗಳ ಕೌನ್ಸಿಲ್ ಅಂದರೆ ಏನು? ಕೌನ್ಸಿಲ್ ಆಫ್ ಸ್ಟೇಟ್ಸ್. ಕೌನ್ಸಿಲ್ ಆಫ್ ಸ್ಟೇಟ್ಸ್. ಓಕೆ, ಕೌನ್ಸಿಲ್ ಆಫ್ ಸ್ಟೇಟ್ಸ್. ಸೊ ಇಲ್ಲಿ ರಾಜ್ಯಗಳ ಕೌನ್ಸಿಲ್ ಅಂದರೆ ಇದು ರಾಜ್ಯಸಭೆ ಆಗ್ತದೆ. ಯಾಕೆಂದರೆ ರಾಜ್ಯಸಭೆಯ ಸದಸ್ಯರು ಈ ಒಂದು ವಿವಿಧ ರಾಜ್ಯದ ಒಂದು ಶಾಸನ ಸಭೆಗಳಿಂದ, ಈ ಒಂದು ಶಾಸನ ಸಭೆಗಳ ಸದಸ್ಯರಿಂದ ಚುನಾಯಿತ ಆಗ್ತಾರೆ. ಸೊ ಆದ್ದರಿಂದ ಇದನ್ನು ರಾಜ್ಯಗಳ ಕೌನ್ಸಿಲ್ ಅಂತ ಕರೆಯಲಾಗುತ್ತೆ. ಸಾಮಾನ್ಯವಾಗಿ ಫೆಬ್ರವರಿಯಿಂದ ಮೇ ತಿಂಗಳವರೆಗೆ ನಡೆಯುವ ಸಂಸತ್ ಅಧಿವೇಶನವು ಇದು ಮುಂಗಡ ಪತ್ರ ಅಧಿವೇಶನ. ಭಾರತದ ರಾಷ್ಟ್ರಪತಿಯವರಿಗೆ ಯಾರು ಪ್ರಮಾಣ ವಚನ ಬೋಧಿಸುತ್ತಾರೆ? ಭಾರತದ ಮುಖ್ಯ ನ್ಯಾಯಮೂರ್ತಿ. ನಿಮಗೆ ಕ್ವಶನ್ಗಳು ಸಿಂಪಲ್ ಅನಿಸ್ಬೋದು, ಬಟ್ ಇವು ಏನಪ್ಪ, ಸೊ ನಿಮಗೆ ಈ ಎರಡು ಕ್ವಶನ್ಗಳನ್ನು ಕೂಡಿಸಿ ಒಂದೇ ಕ್ವಶನನ್ನು ಕೇಳ್ಬೋದು. ಅಂದರೆ ಈಗೆಲ್ಲ ಸ್ಟೇಟ್ಮೆಂಟ್ ವೈಸ್ ಕೇಳ್ತಾ ಇದ್ದಾರೆ, ಬಟ್ ನಿಮಗೆ ಈ ಥರ ಎಲ್ಲ ಬೇಸಿಕ್ ನಾಲೆಜ್ ಗೊತ್ತಿರಬೇಕು. ಓಕೆ, 4ನೇ ಕ್ವಶನು. ಭಾರತದ ರಾಷ್ಟ್ರಪತಿಯವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಸಲ್ಲಿಸುವ ಸಂದರ್ಭದಲ್ಲಿ ಯಾರಿಗೆ ಸಲ್ಲಿಸುತ್ತಾರೆ? ಉಪರಾಷ್ಟ್ರಪತಿ. 1976ರ 42ನೇ ತಿದ್ದುಪಡಿಯಲ್ಲಿ ಯಾವ ಪದವನ್ನು ಸೇರಿಸಲಾಗಿದೆ? ಜಾತ್ಯತೀತತೆ, ಸಮಾಜವಾದಿ, ಐಕ್ಯತೆ, ಮೇಲಿನ ಎಲ್ಲವೂ. ಜಾನಪದ ನೃತ್ಯ ತಮಾಷಾ ಇದು ಮುಖ್ಯವಾಗಿರುವುದು ಮಹಾರಾಷ್ಟ್ರದಲ್ಲಿ. ಕೆಳಗೆ ನಮೂದಿಸಿದ ಯಾವ ನದಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ? ನೋಡಿ, ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಅರಬ್ಬಿ ಸಮುದ್ರವನ್ನು ಸೇರುವುದು ನೋಡಿ, ಇದು ಗಂಗಾ, ದಾಮೋದರ್, ಗೋದಾವರಿ ಇವೆಲ್ಲ ಏನಾಗ್ತವೆ? ಇವೆಲ್ಲ ಬೇ ಆಫ್ ಬೆಂಗಾಲ್ ಅಂದರೆ ಬಂಗಾಳ ಉಪಸಾಗರಕ್ಕೆ ಸೇರಿಕೊಳ್ತವ. ಬಟ್ ಇದು ಪಂಪ ಅನ್ನೋದು ಏನಿದೆಯಲ್ಲ, ಸೊ ಇದು ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಮುಂಡರು ಮೂಲತಃ ಇವರು ಜಾರ್ಖಂಡದವರು. ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಗ್ರಾಮೀಣ ಬ್ಯಾಂಕುಗಳು ಕಂಡುಬರುತ್ತವೆ? ನೋಡಿ, ಯಾವ ರಾಜ್ಯ ಅಂತ ಹೇಳಿದ್ದಾರೆ. ಸೊ ಅತಿ ಹೆಚ್ಚಾಗಿ ಗ್ರಾಮೀಣ ಬ್ಯಾಂಕುಗಳು ಕಂಡುಬರುವುದು ಉತ್ತರ ಪ್ರದೇಶದಲ್ಲಿ. ಮೊದಲ ಬಾರಿಗೆ ದೂರವಾಣಿ ಸೇವೆಯನ್ನು ಭಾರತದಲ್ಲಿ ಪರಿಚಯಿಸಿದ್ದು ಕೋಲ್ಕತ್ತಾ. ನೆನಪಿರಲಿ, ದೂರವಾಣಿ ಸೇವೆ ಕೋಲ್ಕತ್ತಾ. ಕಿಡ್ನಿಗಳ ಬಗ್ಗೆ ಸಂಬಂಧಿಸಿದ ಅಧ್ಯಯನ ಏನಂತಾರೆ? ನೆಫ್ರಾಲಜಿ. ನ್ಯೂಟನ್ ಯಾವುದರ ಮಾಪನಕ್ಕೆ ಸಂಬಂಧಿಸಿದ್ದು? ಬಲ. ಬಲ ಅಂದ್ರೇನು? ಫೋರ್ಸ್. ಫೋರ್ಸ್ ನ್ಯೂಟನ್ ಎನ್. ಆಮೇಲೆ ಲೇಸರ್ ಎಂದರೆ, ಲೇಸರ್ ಅಂದ್ರೆ ಏನು ನೋಡಿ? ಲೇಸರ್, LASER, ಲೇಸರ್ ಅಂದರೆ L ಫಾರ್ ಲೈಟ್, A ಫಾರ್ ಆಂಪ್ಲಿಫಿಕೇಶನ್, ಬೈ ಸ್ಟಿಮ್ಯುಲೇಟೆಡ್, S ಎಮಿಷನ್, E ಆಫ್ ರೇಡಿಯೇಷನ್. ಲೈಟ್ ಆಂಪ್ಲಿಫಿಕೇಶನ್ ಬೈ ಸ್ಟಿಮ್ಯುಲೇಟೆಡ್ ಎಮಿಷನ್ ಆಫ್ ರೇಡಿಯೇಷನ್. ಸೊ ಆಪ್ಷನ್ ಬಿ ಆಗುತ್ತೆ. ಯಾರು ಸೊನ್ನೆಯನ್ನು ಕಂಡುಹಿಡಿದರು? ಭಾರತೀಯರು. ಇಲೆಕ್ಟ್ರಿಕ್ ಬಲ್ಬ್ನ ಫಿಲಾಮೆಂಟ್ ತಯಾರಾಗಿರುವುದು ಟಂಗಸ್ಟನ್. ಸೆಬಿಯನ್ನು ಪ್ರಾರಂಭಿಸಿದ ವರ್ಷ? ಸೆಬಿ ಅಂದರೆ SEBI. ಇದು ಏನಾಗುತ್ತದೆ? ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. 1992. ಭಾರತದ ಯೋಜನಾ ಆಯೋಗವನ್ನು ಸ್ಥಾಪಿಸಿದ್ದು ಕೇಂದ್ರ ಸರ್ಕಾರದ ಕಾರ್ಯನಿರ್ವಾಹಕ ಆದೇಶದಿಂದ.
ಭಾರತದಲ್ಲಿನ ಹೆಚ್ಚಿನ ಕೈಗಾರಿಕೆಗಳನ್ನು ಹೊಂದಿರುವುದು ಜವಳಿ ಕೈಗಾರಿಕೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಬಂಧಗಳ ಬಗೆಗಿನ ಆಯೋಗ, ಅದುವೇ ಸರ್ಕಾರೀಯ ಆಯೋಗ. ಕೇಂದ್ರ ಸರ್ಕಾರದ ಮುಖ್ಯ ಆದಾಯ ಮೂಲ ಈ ತೆರಿಗೆಯಿಂದ ಬರುತ್ತದೆ. ಇಲ್ಲಿ ಮೇಲಿನ ಎಲ್ಲವೂ ಆಗ್ತಾವ: ಕಸ್ಟಮ್ಸ್ ತೆರಿಗೆ, ಆದಾಯ ತೆರಿಗೆ, ಅಬಕಾರಿ ತೆರಿಗೆ. ಓಕೆ, ಸೊ ಈಗ ಇದೆಲ್ಲ GST ಆಗಿದೆ ಈಗ. ಓಕೆ, ಭಾರತದಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭವಾದ ನ್ಯೂಸ್ ಪೇಪರ್ ಯಾವುದು? ಬೆಂಗಾಲ್ ಗೆಜೆಟ್. ಯಮುನಾ ನದಿಯ ಮೂಲಕ್ಕೆ ಕಾರಣವಾದ ಹಿಮ ಪ್ರವಾಹ ಯಮುನೋತ್ರಿ. ಶರಾವತಿಯಿಂದ ನದಿಯ ಜೋಗ ಜಲಪಾತ ಇದು ಇದರ ಲಕ್ಷಣ. ಅಂದರೆ ಈಗ ಶರಾವತಿಯಿಂದ ಏನೋ ಒಂದು ಈ ಜೋಗ ಜಲಪಾತ ಏನು ಇದು ಆಗಿದೆಯಲ್ಲ, ಸೊ ಇದು ಯಾವುದರ ಲಕ್ಷಣ? ಇದು ಡೆಕ್ಕನ್ ಪ್ರಸ್ಥಭೂಮಿ. ಡೆಕ್ಕನ್ ಪ್ರಸ್ಥಭೂಮಿ ಅಂದರೆ ಏನು? ಅಂದರೆ ಮೇಲಿನ ಒಂದು ಕೆಲವೊಂದು ಏರಿಯಾ ಇಟ್ಟು ಸಮತಟ್ಟಾಗಿ ಕೆಳಗಡೆ ಅಂದರೆ ಈ ಒಂದು ಏನಪ್ಪ ಜಲಪಾತಗಳಾಗಲಿ ಈ ಥರ ಇದು ಮೇಲೆ ಪ್ರಸ್ಥಭೂಮಿ ಇದೆಯಲ್ಲ. ಲಕ್ಷದ್ವೀಪದ ರಾಜಧಾನಿ ಕವರತ್ತಿ ಅಥವಾ ಕವರಟ್ಟಿ. ಭಾರತದ ಹವಾಮಾನ ಸಾಮಾನ್ಯವಾಗಿ ವರ್ಗೀಕರಣವಾಗಿರುವುದು ಉಷ್ಣವಲಯದ. ಈ ಕೆಳಗಿನ ಯಾವ ದೇಶ ಗಾತ್ರದಲ್ಲಿ ದೊಡ್ಡದಾಗಿದೆ? ಕೆನಡಾ. ಫಸ್ಟ್ ರಷ್ಯಾ ಬರುತ್ತೆ, ಸೆಕೆಂಡ್ ಕೆನಡಾ ಬರುತ್ತೆ. ಓಕೆ, ಫಸ್ಟ್ ರಷ್ಯಾ, ಥರ್ಡ್ ಚೈನಾ, ಫೋರ್ತ್ USA. ಹೌದಾ? ಭಾರತ 7th ಬರುತ್ತೆ. ಬೆಸ ಪದವನ್ನು ತೆಗೀರಿ. ಬೆಸ ಅಂದ್ರೇನು? ಸೇರ್ಲಾರ್ದು. ಇದು ಬೆಸ ಅಂದ್ರೇನು? ಕಲಬೆರಕೆ ಆದಂಥದ್ದು, ಮಿಶ್ರ. ಕಂಚು. ಈಗ ಕಬ್ಬಿಣ, ಅಲ್ಯೂಮಿನಿಯಂ, ಜಿಂಕ್ ಇವೆಲ್ಲ ಲೋಹಗಳಾಗ್ತವೆ, ಮೆಟಲ್ಗಳು. ಬಟ್ ಕಂಚು ಇದರಲ್ಲಿ ಮಿಶ್ರಣವಾಗಿರ್ತದೆ. ಇದು ಒಂದು ಏನಪ್ಪ, ಇದಕ್ಕೆ ಅಲಾಯ್ ಅಂತ ಅಂತೀವಿ ನಾವು ಇಂಗ್ಲೀಷಲ್ಲಿ, ಅಲಾಯ್. ಇದು ಒಂದೇ ಲೋಹದಿಂದ ಇರೋದಿಲ್ಲ, 2 ಲೋಹಗಳಿಂದ ತಯಾರಾಗ್ತದೆ. ನೆಕ್ಸ್ಟ್ ಆಮೇಲೆ ಈ ಕ್ರಮ ಸಂಖ್ಯೆಯನ್ನು ಪೂರ್ಣಗೊಳಿಸಿ. 2, 5, L1, 23, 47. ಡಿಫ್ರೆನ್ಸ್ ನೋಡಿ ಎಷ್ಟಾಗುತ್ತಾ. ಓಕೆ, ಇದು 95 ಆಗುತ್ತಾ. ಇಲ್ಲಿ ನೋಡಿ ಡಿಫ್ರೆನ್ಸ್: 2, 5 ಡಿಫ್ರೆನ್ಸ್ 3, 5 L1 6, L1 23 12. ಓಕೆ, ಆಮೇಲೆ ಇದೆಷ್ಟಾಗುತ್ತಾ? 24. ಅಂದರೆ 3 ಡಬಲ್ 6, 6 ಡಬಲ್ 12, 12 ಡಬಲ್ 24, 24 ಡಬಲ್ 48. ಅಂದರೆ ಈ 48ಅನ್ನು 47ಗೆ ಆ್ಯಡ್ ಮಾಡಿ ಎಷ್ಟಾಗುತ್ತಾ? 5, 9, 95. ಕರೆಕ್ಟ್. ಓಕೆ, ಈ ರೀತಿ ಟ್ರಿಕ್ಗಳನ್ನು ನೀವು ಯೂಸ್ ಮಾಡ್ಬೋದು. ಆಮೇಲೆ 29ನೇ ಕ್ವಶನ್ನು. ಇಲ್ಲಿ ಮೆನ್ ಎಂಬ ಪದವನ್ನು LDM ಅಂತ ಬರೆಯಬಹುದಾದರೆ ಡಾಗ್ ಎಂಬ ಪದವನ್ನು ಈ ರೀತಿ ಬರೆಯಬಹುದು. ಓಕೆ, ಈಗ ಏನು ಮಾಡಲ್ಲ, ಈಗ ನೋಡಿ ಇದು MEN ಇದೆಯಲ್ಲ, ಇದು MEN, ಇದನ್ನು ಏನು ಬರೆದಿದ್ದಾರೆ? LDM ಅಂತ ಬರೆದಿದ್ದಾರೆ. ಎಮ್ಮದ ಹಿಂದಿನ ಒಂದು ಅಕ್ಷರ ಯಾವುದು? L. ಅದೇ ಒಂದು ಹಿಂದಿನ ಅಕ್ಷರ -1 ಮಾಡಿದ್ದಾರೆ. ಓಕೆ, ಇದು D -1, N ಹಿಂದಿನ ಅಕ್ಷರ M -1, ಈ ರೀತಿ. ಹಾಗಾದರೆ ಡಾಗ್ ಇದು ಏನಾಗುತ್ತದೆ? -1 C O N ಆಗುತ್ತಾ. G -1 F C N F. ಆಪ್ಷನ್ B ಇಸ್ ದ ಕರೆಕ್ಟ್. ಒಟ್ಟು 4 ನಿರಂತರ ಸಂಖ್ಯೆಗಳು 186 ಆದರೆ ಆ ಸಂಖ್ಯೆಗಳಾವವು. ಓಕೆ, ಸೊ ಇಲ್ಲಿ ಕರೆಕ್ಟಾಗಿ 45, 46, 47, 48 ಆಗ್ತವ. ಇದು ಕರೆಕ್ಟ್. ಪ್ರತಿ ವರ್ಷ ಯಾರ ನೆನಪಿನ ಅರ್ಥವಾಗಿ ರಾಮನ್ ಮ್ಯಾಗ್ಸೆಸೆ ಅಥವಾ ಏಷ್ಯಾದ ನೋಬೆಲ್ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ? ಫಿಲಿಪೀನ್ಸ್ನ ಅಧ್ಯಕ್ಷರು. ಭಾರತದ ಮುಖ್ಯ ಮಾಹಿತಿ ಆಯುಕ್ತರು ಯಾರು? ಅಂದರೆ ಇದು 2015ನಲ್ಲಿ ಕೇಳಿದಂಥ
ಕ್ವಶನ್ ಆಗಿತ್ತು. ಆ ಒಂದು ಟೈಮಲ್ಲಿ ಆರ್ ಕೆ ಮಾಥುರ್ ಇದ್ದರು. ಸೊ ಇವೆಲ್ಲ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಅದಾವ. ಓಕೆ, ಸೊ ಆವಾಗಿನ ಒಂದು ಕ್ವಶನ್ಸ್ಗಳಾಗಿದ್ದು. ಸೊ ಇದನ್ನು ಸ್ಕಿಪ್ ಮಾಡೋಣ. ಸಾಮಾಜಿಕ ಸೇವೆಗಾಗಿ ಕೈಸರ್ ಇ ಹಿಂದ್ ಪ್ರಶಸ್ತಿಯನ್ನು ಬ್ರಿಟಿಷರಿಂದ ಪಡೆದ ಭಾರತದ ಮೊದಲ ಮಹಿಳೆ ಯಾರು? ಪಂಡಿತ್ ರಮಾಬಾಯಿ. ವೆರಿ ವೆರಿ ಇಂಪಾರ್ಟೆಂಟ್. ಪಂಡಿತ್ ರಮಾಬಾಯಿ. ವಿಶ್ವ ಏಡ್ಸ್ ಡೇ ಯಾವಾಗ? ಡಿಸೆಂಬರ್ 1. ಏಡ್ಸ್ ಇದರ ಒಂದು ವಿಸ್ತೃತ ರೂಪ ಏನು ಹೇಳಿ? ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್. ಟೆನ್ನಿಸ್ ಆಟಗಾರ್ತಿಯಾದ ಮಾರ್ಟಿನ್ ಹಿಂಗಿಸ್ ಯಾವ ದೇಶವನ್ನು ಪ್ರತಿನಿಧಿಸುತ್ತಾರೆ ಅಥವಾ ಯಾವ ದೇಶದವರು? ಸ್ವಿಟ್ಜರ್ಲ್ಯಾಂಡ್. ಪ್ಲೇಯಿಂಗ್ ಇಟ್ ಮೈ ವೇ ಆತ್ಮಚರಿತ್ರೆಯನ್ನು ಬರೆದ ಭಾರತದ ಕ್ರೀಡಾ ವ್ಯಕ್ತಿ? ಸಚಿನ್ ತೆಂಡೂಲ್ಕರ್. ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ಬಂದಿದ್ದು 1961. ಇಲ್ಲಿ ಕೆಳಗಿನವಲ್ಲೇ ಯಾರು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿರುವುದಿಲ್ಲ? ದಿಲೀಪ್ ಕುಮಾರ್. ಇವರಿಗೆಲ್ಲ ಸಿಕ್ಕಿದೆ. ಓಕೆ. ಕ್ವಿಟ್ ಇಂಡಿಯಾ ಚಳವಳಿ ಪ್ರಾರಂಭವಾದ ವರ್ಷ 1942. ದ್ವಿಪ್ರಭುತ್ವವನ್ನು ಸಂಸ್ಥಾನಗಳಲ್ಲಿ ಜಾರಿಗೊಳಿಸಿದ್ದು? ದ್ವಿಪ್ರಭುತ್ವ ಅಂದರೆ ಬೈಕ್ಯಾಮರಲ್, ಇಂಗ್ಲೀಷಲ್ಲಿ ಬೈಕ್ಯಾಮರಲ್ ಅಂತ ಅಂತೀವಿ. ಮಾಂಟೆಗೋ ಚೆಮ್ಸ್ಫರ್ಡ್. ನೋಡಿ ಇಲ್ಲಿ 1919 ಏನದಲ್ಲ, 19 2 ಸಲ ಅದ. ಅದಕ್ಕೆ ಇದು ಇಲ್ಲಿ ದ್ವಿಪ್ರಭುತ್ವ ಅಂತ ನಾವು ನೆನಪಿಟ್ಕೋಬೋದು, ಅಥವಾ ಬೈಕ್ಯಾಮರಲ್ ಲೆಜಿಸ್ಲೇಚರ್. ಯಾರ ಆಡಳಿತದ ಅವಧಿಯಲ್ಲಿ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸಲಾಯಿತು? ಲಾರ್ಡ್ ಹಾರ್ಡಿಂಜ್. ಯಾವಾಗ? 1911ರಲ್ಲಿ. 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ನೀಡುವ ಬಗ್ಗೆ ಈ ಕೆಳಕಂಡ ಯಾವುದರ ಭಾಗವಾಗಿದೆ? ಮೌಂಟ್ ಬ್ಯಾಟನ್ ಯೋಜನೆ. ಹರ್ಷಚರಿತೆ ಬರೆದವರು ಯಾರು? ಹರ್ಷಚರಿತೆ ಬರೆದವರು ಬಾಣಭಟ್ಟ. ಅಂದರೆ ಹರ್ಷವರ್ಧನನ ಒಂದು ಕಾಲಾವಧಿಯಲ್ಲಿ ಅವನ ಒಂದು ಆಸ್ಥಾನದಲ್ಲಿ ಇದ್ದಂಥ ಪ್ರಸಿದ್ಧ ಕವಿ. ಇಲ್ಲಿ 46ನೇದು ನೋಡಿ, ದಂಗೆ ಸ್ಥಳ ಮತ್ತು ಅದರ ನಾಯಕರನ್ನು ಹೊಂದಿಸಿ ಬರೆಯಿರಿ. ಓಕೆ, ಸಿಂಪಲ್ ಅದ, ಇದೇನು ಟಫ್ ಇಲ್ಲ. ಇಲ್ಲಿ ಕಾನ್ಪುರ್ ನಾನಾ ಸಾಹೇಬ್ ಆಗ್ತಾನ, 4 ಆಗ್ತದ. ಲಕ್ನೋ ಬೇಗಂ ಹಜರತ್ ಮಹಲ್ 1 ಆಗ್ತದ. ಓಕೆ, ನೋಡಿ ಇದು ನಾನಾ ಸಾಹೇಬು ಕಾನ್ಪುರ್ ನಾನಾ, ಲಕ್ನೋ ಬೇಗಂ ಹಜರತ್ ಮಹಲ್. ಆಮೇಲೆ ರಾಯ್ಬರೇಲಿ ಖಾನ್ ಬಹದ್ದೂರ್. ಆಮೇಲೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. 4 1 2 3. ಓಕೆ, ಸೊ ಇಲ್ಲಿ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. 1905ರಲ್ಲಿ ಲಂಡನ್ನಲ್ಲಿ ಯಾರು ಇಂಡಿಯಾ ಹೌಸನ್ನು ಪ್ರಾರಂಭಿಸಿದರು? ಲಂಡನ್ನಲ್ಲಿ ಇಂಡಿಯಾ ಹೌಸ್ ಶ್ಯಾಮ್ಜಿ ಕೃಷ್ಣ ವರ್ಮಾ. ವೆರಿ ಇಂಪಾರ್ಟೆಂಟ್ ಕ್ವಶನ್, ತುಂಬ ಸಲ ಕೇಳಿದ್ದಾರೆ. ಶ್ಯಾಮ್ಜಿ ಕೃಷ್ಣ ವರ್ಮಾ. ಯಾವಾಗ ಮಹಾತ್ಮ ಗಾಂಧೀಜಿ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಮರಳಿದರು? ಜನವರಿ 1915. ಬಾದಾಮಿಯಲ್ಲಿರುವ ಪ್ರಸಿದ್ಧ ಗುಹಾಂತರ ದೇವಾಲಯವನ್ನು ಯಾರು ನಿರ್ಮಾಣ ಮಾಡಿರುತ್ತಾರೆ? ಬಾದಾಮಿ ಚಾಲುಕ್ಯರು. ಯಾರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು? ಹಕ್ಕಬುಕ್ಕ ಅಂದರೆ ಹರಿಹರ 1ನೇಯ. ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ತಮ್ಮ ಕಚೇರಿಯ ಕಾರ್ಯವನ್ನು ಎಷ್ಟನೇ ವಯಸ್ಸಿನವರೆಗೆ ಮಾಡಬಹುದು? 65 ವರ್ಷ. ವಿಧಾನ ಪರಿಷತ್ತಿನ 1/3 ಭಾಗದಷ್ಟು ಸದಸ್ಯರು ಎಷ್ಟು ವರ್ಷಗಳಿಗೆ ನಿವೃತ್ತಿಯಾಗುತ್ತಾರೆ? 2 ವರ್ಷ. 2 ವರ್ಷಗೊಮ್ಮೆ 1/3
ಸದಸ್ಯರು ಏನಪ್ಪ ನಿವೃತ್ತಿ ಆಗ್ತಾರೆ. ಆದ್ದರಿಂದ ಇದನ್ನು ಶಾಶ್ವತ ಸದನ ಅಂತ ನಾವು ಕರಿತೀವಿ. ಶಾಶ್ವತ ಸದನ. ಅಷ್ಟೇ ನಿವೃತ್ತರಾಗ್ತಾರೆ, ಅಷ್ಟೇ ಚುನಾಯಿತರಾಗ್ತಾರೆ. ಈ ಕೆಳಗಿನ ಯಾವ ಸಮುದಾಯವನ್ನು ಸರ್ಕಾರವು ರಾಷ್ಟ್ರ ಮಟ್ಟದಲ್ಲಿ ಅಲ್ಪಸಂಖ್ಯಾತರೆಂದು ಅನುಮೋದಿಸಿದೆ? ಓಕೆ, ಇದು ಸಿಖ್ಖರು, ಬೌದ್ಧರು, ಕ್ರಿಶ್ಚಿಯನ್ರು ಇವರೆಲ್ಲರೂ ಅಲ್ಪಸಂಖ್ಯಾತರು. 2011ರ ಜನಗಣತಿಯ ಪ್ರಕಾರ ಯಾವ ರಾಜ್ಯ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದೆ? ಸಿಕ್ಕಿಂ. ಯಾಮಿನಿ ಕೃಷ್ಣಮೂರ್ತಿ ಯಾವ ನೃತ್ಯ ಪ್ರಕಾರದಲ್ಲಿ ಪರಿಣಿತರು? ಕುಚಿಪುಡಿ. ಪೆನ್ಸಿಲ್ ತಯಾರಿಕೆಯಲ್ಲಿ ಈ ಕೆಳಕಂಡ ಯಾವುದನ್ನು ಬಳಸುತ್ತಾರೆ? ಗ್ರಾಫೈಟ್. ಸಾಮಾನ್ಯ ಮನುಷ್ಯರ ದೇಹದ ಉಷ್ಣಾಂಶವೆಷ್ಟು? 98.6 ಫ್ಯಾರನ್ಹೀಟ್. ಹೆಚ್ಚಿನ ಬಿಳಿಯ ರಕ್ತ ಕಣಗಳ ಉತ್ಪಾದನೆಯನ್ನು ಏನೆಂದು ಕರೆಯುತ್ತೇವೆ? ಬಿಳಿಯ ರಕ್ತ ಕಣ ಅಂದರೆ ವೈಟ್ ಬ್ಲಡ್ ಸೆಲ್ಸ್. ಅಂದರೆ ಅತಿ ಹೆಚ್ಚು WBC ಉತ್ಪಾದನೆ ಆದವು ಅಂದ್ರೆ ಅದಕ್ಕೆ ನಾವು ಲ್ಯುಕೇಮಿಯಾ ಅಂತ ಕರಿತೀವಿ. ಲ್ಯುಕೇಮಿಯಾ ಅಂದ್ರೆ ಏನು? ಬ್ಲಡ್ ಕ್ಯಾನ್ಸರ್. ವಿದ್ಯುತ್ನ ಉಷ್ಣವಾಹಕತೆಯ ಪ್ರತಿರೋಧಕತೆಯನ್ನು ಅಳೆಯುವಂಥದ್ದು OHM. OHM ಅಂದ್ರೇನು? ಓಮ್. ಇದು ಯೂನಿಟ್ ಆಫ್ ಎಲೆಕ್ಟ್ರಿಕಲ್ ರೆಜಿಸ್ಟೆನ್ಸ್. ಪ್ರತಿರೋಧಕತೆ ಅಂದ್ರೇನು? ರೆಜಿಸ್ಟೆನ್ಸ್. ಅದರ ಒಂದು ಯೂನಿಟ್ ಏನು? ಓಮ್. ಸಾಮಾನ್ಯವಾಗಿ ಎಸಿಟಿಕ್ ಆ್ಯಸಿಡನ್ನು ಹೀಗೆ ಕರೆಯಲಾಗುತ್ತದೆ? ವಿನೆಗಾರ್. ಸರ್ದಾರ್ ವಲ್ಲಭಾಯ್ ಪಟೇಲ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಎಲ್ಲಿದೆ? ಹೈದರಾಬಾದ್. ವಿದ್ಯುತ್ ಉತ್ಪಾದನೆಯ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು? NHPC. ಪ್ರವಾಸೋದ್ಯಮ ಹೆಚ್ಚಿಸುವ ಸಂಬಂಧ ವೀಸಾವನ್ನು ಆಗಮಿಸುವ ಸಂದರ್ಭದಲ್ಲೇ ನೀಡುವ ಸೌಲಭ್ಯ ಕಲ್ಪಿಸಿರುವುದು 150 ರಾಷ್ಟ್ರಗಳಿಗೆ. ತೆಲಂಗಾಣ ಭಾರತದ ಎಷ್ಟನೇ ರಾಜ್ಯ? 29ನೇ ರಾಜ್ಯ. ಇದು ಕರೆಂಟ್ ಅಫೇರ್ಸ್ ಇದೆ. ಲೆಟ್ ಇಟ್ ಬಿ. ಈ ಕೆಳಗಿನವುಗಳಲ್ಲಿ ಭಾರತೀಯ ಬ್ಯಾಂಕ್ ಯಾವುದು? HDFC. ಸಿಂಪಲ್. ಇದು HSBC ಹಾಂಗ್ಕಾಂಗ್ ಇದೆ ಇದು. ಹೌದಾ? ಸೊ ಇವೆಲ್ಲ ಬೇರೆ ರಾಷ್ಟ್ರದ ಕಂಪ್ನಿಗಳು. ರೂರ್ಕೆಲಾ ಉಕ್ಕಿನ ಕೈಗಾರಿಕೆಯನ್ನು ಇವರ ಸಹಯೋಗದೊಂದಿಗೆ ಪ್ರಾರಂಭಿಸಲಾಯಿತು. ರೂರ್ಕೆಲಾ. ಜರ್ಮನಿ. ಆಮೇಲೆ ಭಾರತದಲ್ಲಿ ಏರ್ಕ್ರಾಫ್ಟ್ ಕೈಗಾರಿಕೆ ಇರುವುದು ಬೆಂಗಳೂರು. ಭಾರತದಲ್ಲಿ ಹೆಚ್ಚು ತೈಲ ಶುದ್ಧೀಕರಣಗಳ ಮಾಲೀಕತ್ವವನ್ನು ಹೊಂದಿರುವಂಥದ್ದು ಯಾವುದು? IOCL. ಭಾರತದಲ್ಲಿ ಪ್ರಥಮ ಎಲೆಕ್ಟ್ರಿಕ್ ಟ್ರೈನ್ ಯಾವುದು? ಡೆಕ್ಕನ್ ಕ್ವೀನ್. ರಾಗಿಯನ್ನು ಇಲ್ಲಿ ಹೆಚ್ಚಾಗಿ ಉತ್ಪಾದಿಸಲಾಗುತ್ತದೆ. ಕರ್ನಾಟಕ. ಭಾರತದಲ್ಲಿ ಪ್ರಥಮ ನೈಋತ್ಯ ಮಾರುತ ಆಗಮಿಸುವ ಪ್ರದೇಶ? ಮಲಬಾರ್ ಕರಾವಳಿ. ಬಿಗ್ ಬ್ಯಾಂಗ್ ಸಿದ್ಧಾಂತವನ್ನು ಮೊದಲಿಗೆ ಸಲಹೆ ಮಾಡಿದವರು? ಬೆಲ್ಜಿಯನ್ ಅರ್ಚಕರು. ಭೂಮಿಯ ವಾತಾವರಣ ಮಾಡಲ್ಪಟ್ಟಿರುವುದು? ನೈಟ್ರೋಜನ್, ಸಾರಜನಕ. ಶಿಲೆಗಳ ಅಧ್ಯಯನವನ್ನು ಈ ರೀತಿ ಕರೆಯುತ್ತಾರೆ? ಪೆಟ್ರೋಲಜಿ ಅಂತ ಕರಿತೀವಿ. ಚೌಕದ ಸಂಖ್ಯೆಯನ್ನು ಗಣದಿಂದ ಕಳೆದಾಗ 100 ಬಂದರೆ ಅದರ ಸಂಖ್ಯೆ ಎಷ್ಟು?
ಸೊ ನಾನು ಇಲ್ಲಿ ಡೈರೆಕ್ಟಾಗಿ ಆನ್ಸರ್ ಹೇಳ್ತೀನಿ, ಆದಷ್ಟು ಕ್ವೆಶನ್ಗಳನ್ನು ಕವರ್ ಮಾಡೋಣ. ಸೊ ಇಲ್ಲಿ 5 ಬರುತ್ತದೆ, ಇದು ಆಪ್ಷನ್ ಡಿ ಕರೆಕ್ಟ್. 5 ಕರೆಕ್ಟ್. ಆಮೇಲೆ ವರ್ಗ 1ರಲ್ಲಿ ಶೇಕಡ 60 ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದು ಅದರಲ್ಲಿ 60 ವಿದ್ಯಾರ್ಥಿಗಳು ಅನುತ್ತೀರ್ಣರಾದರೆ ತೇರ್ಗಡೆಯಾದ ವಿದ್ಯಾರ್ಥಿಗಳೆಷ್ಟು? ಎಷ್ಟಾಗ್ತಾರೆ? 90. ಆಮೇಲೆ ಪ್ರವೀಣನು ಸೆಬ್ಯಾಸ್ಟಿಯನ್ಗಿಂತ ಉದ್ದವಿದ್ದು. ಸೆಬ್ಯಾಸ್ಟಿಯನ್ಗಿಂತ ಏನದಾನ? ಉದ್ದದಾನ ಸೆಬ್ಯಾಸ್ಟಿಯನ್. ಆದರೆ ಜೇವಿಯರ್ಗಿಂತ ಕುಳ್ಳಗಿದ್ದಾರೆ, ಅಂದರೆ ಜೇವಿಯರ್ ಅತಿ ಉದ್ದದಾನ. ಇಲ್ಲಿ ಅಂಬರೀಷ್ ಪ್ರವೀಣ್ಗಿಂತ ಕುಳ್ಳಗಿದ್ದಾರೆ. ಅಂಬರೀಷ್ ನೋಡಿ, ಅಂಬರೀಷ್ ಈ ಪ್ರವೀಣ್ಗಿಂತ ಗಿಡ್ಡದಾನ, ಆದರೆ ಜೇವಿಯರ್ಗಿಂತ ಉದ್ದವಾಗಿರ್ತಾರೆ. ನೋಡಿ, ಪ್ರವೀಣನು ಸೆಬ್ಯಾಸ್ಟಿಯನ್ಗಿಂತ ಉದ್ದವಿದ್ದು, ಹೌದಾ, ಜೇವಿಯರ್ಗಿಂತ ಆದರೆ ಜೇವಿಯರ್ಗಿಂತ ಕುಳ್ಳಗಿದ್ದಾರೆ. ಓಕೆ ಲೆಟ್ ಇಟ್ ಬಿ. ಇಲ್ಲಿ ಪ್ರವೀಣ ಉದ್ದದಾನ, ಆಮೇಲೆ ಸೆಬ್ಯಾಸ್ಟಿಯನ್ ಬರ್ತಾನೆ, ಜೇವಿಯರ್ಗಿಂತ ಕುಳ್ಳಗಿದ್ದಾನೆ ಇವನು. ಯಾರು? ಪ್ರವೀಣ. ಜೇವಿಯರ್ ಇಲ್ಲಿ ಬರ್ತಾನೆ. ಆಮೇಲೆ ಅಂಬರೀಷ್ ಪ್ರವೀಣ್ಗಿಂತ ಕುಳ್ಳಗಿದ್ದಾನೆ, ಆದರೆ ಜೇವಿಯರ್ಗಿಂತ ಉದ್ದವಾಗಿರ್ತಾನೆ. ಇಲ್ಲಿ ಏನು ಬರ್ತಾನೆ? ಅಂಬರೀಷ್ ಬರ್ತಾನೆ. ಈ ಗುಂಪಿನಲ್ಲಿ ಕುಳ್ಳಗಿರುವ ವ್ಯಕ್ತಿ ಯಾರು? ಎಸ್, ಸೆಬ್ಯಾಸ್ಟಿಯನ್. ಓಕೆ. ಆಮೇಲೆ ಕಾಸ್ಮೋಪಾಲಿಟನ್ ನಗರದ ಜನಸಂಖ್ಯೆ 1.5 ಲಕ್ಷದಿಂದ 2,25,000 ಜನಸಂಖ್ಯೆಗೆ ಒಂದು ದಶಕದಲ್ಲಿ ಹೆಚ್ಚಾದರೆ ವರ್ಷದಲ್ಲಿ ಹೆಚ್ಚಾದ ಜನಸಂಖ್ಯೆ ಶೇಕಡಾವಾರು ಎಷ್ಟು? ಸಿಂಪಲ್ ರೀ. ಇದನ್ನೇನಾದ್ರು ಮೈನಸ್ ಮಾಡಿ ಎಷ್ಟಾಗುತ್ತಾ? 75 ಲ್ಯಾಕ್, ಹೌದಾ, ಡಿವೈಡೆಡ್ ಬೈ 75,000 ಡಿವೈಡೆಡ್ ಬೈ 1,50,000 ಇಂಟು 100. ಇಷ್ಟು ಮಾಡಿದಾಗ ಇದು 1000 ಇದು ಹೋಗುತ್ತಾ. ಆಮೇಲೆ ಇದು ಡ್ಯಾಶ್ ಆಗುತ್ತಾ. ಆಮೇಲೆ 5 3 5 1 5 5 25 3 5 5 ಇಂಟು 10 50, ಅಂದ್ರೆ 50% ಹೆಚ್ಚಾಗುತ್ತಾ. ಇದು ಪ್ರತಿ ವರ್ಷ ಆಯಿತು, ಬಟ್ ಅದು ಒಂದು ದಶಕದಲ್ಲಿ ಅಂದರೆ ಅದು 5% ಆಗುತ್ತಾ? 5% ಆಗುತ್ತೆ. ಎ ಯು ಬಿಯ ಮಗಳು ಆದರೆ ಬಿ ಎಯ ತಾಯಿಯಾಗಿರುವುದಿಲ್ಲ. ಹಾಗಾದರೆ ಬಿ ಯು ಯಾವ ರೀತಿ ಹೇಗೆ ಸಂಬಂಧ? ತಂದೆ ಆಗ್ತಾನೆ. ಭಾರತ ಮತ್ತು ಚೀನಾ ದೇಶಗಳ ನಡುವಿನ ಅಂತಾರಾಷ್ಟ್ರೀಯ ಗಡಿ ರೇಖೆ ಮ್ಯಾಕ್-ಮೋಹನ್ ರೇಖೆ. ಇದು ಭಾರತ ಮತ್ತು ಪಾಕಿಸ್ತಾನ್. ರ್ಯಾಡ್ಕ್ಲಿಫ್ ಡುರಾಂಡ್ ಇದು ಭಾರತ ಮತ್ತು ಯಾವುದು? ಅಫ್ಘಾನಿಸ್ತಾನ್. ಬಟ್ ಮ್ಯಾಜಿನೋ ರೇಖೆ ಇದು ಯಾವ ದೇಶಗಳ ನಡುವೆ ಇದೆ? ಕಾಮೆಂಟ್ ಮಾಡಿ. ಸೊ ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್. ಸ್ಕಿಪ್ ಇಟ್ಟು. ನ್ಯಾಟೋದ ಕಚೇರಿ ಎಲ್ಲಿದೆ? ನ್ಯಾಟೋ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ಇದು ಬೆಲ್ಜಿಯಂನ ಬ್ರುಸೆಲ್ಸ್ನಲ್ಲಿದೆ. ಓಕೆ. ನೆಕ್ಸ್ಟ್ 2014 ಅಂತಾರಾಷ್ಟ್ರೀಯ ಗಾಂಧಿ ಪ್ರಶಸ್ತಿ ಪಡೆದವರು ಯಾರು? ಇಸ್ರೋ. ಗ್ರ್ಯಾಮಿ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿ ನೀಡಲಾಗುತ್ತದೆ? ಗ್ರ್ಯಾಮಿ ಇದು ಸಂಗೀತ, ಮ್ಯೂಸಿಕಲ್ಲಿ. ಆಮೇಲೆ ಬ್ರಹ್ಮ ಸಮಾಜದ ಸ್ಥಾಪಕರು ಯಾರು? ಬ್ರಹ್ಮ ಸಮಾಜದ ಸ್ಥಾಪಕರು ರಾಜಾರಾಮ್ ಮೋಹನ್ ರಾಯ್. 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪಿಸಿದವರು ಯಾರು? ಎ.ಓ. ಹ್ಯೂಮ್. ಇದರ ಮೊದಲ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು? W.C. ಬ್ಯಾನರ್ಜಿ. ಬಂಗಾಳ ವಿಭಜನೆಯ ವಿರುದ್ಧ ಯಾವ ವರ್ಷದಲ್ಲಿ ವಿಭಜನೆ ವಿರೋಧಿ ಚಳುವಳಿ ಪ್ರಾರಂಭವಾಯಿತು? 1905ರಲ್ಲಿ. ಬಂಗಾಳ ವಿಭಜನೆ ಆಗಿದ್ದು 1905ರಲ್ಲಿ, ಬಟ್ ಅದರ ಒಂದು ವಿರೋಧಿ ಚಳುವಳಿ ಆರಂಭವಾಗಿದ್ದು
1905ರಲ್ಲಿ. ಮಹಾತ್ಮ ಗಾಂಧೀಜಿ ಚಂಪಾರಣ್ಯದಲ್ಲಿ ಸತ್ಯಾಗ್ರಹವನ್ನು ಆರಂಭಿಸಿದ್ದು, ಇದು ಬಿಹಾರದಲ್ಲಿ. ನೀಲಿ ಬೆಳೆಗಾರರ ವಿರುದ್ಧ. 1929ರ ಬಾಲ್ಯ ವಿವಾಹ ತಡೆ ಕಾಯ್ದೆಯನ್ನು ಯಾವ ರೀತಿ ಕರೆಯಬಹುದು ಅಥವಾ ಈ ರೀತಿ ಕರೆಯಬಹುದು? ಶಾರದಾ ಕಾಯ್ದೆ. ಚಾಲುಕ್ಯರ ರಾಜಧಾನಿ ಯಾವುದು? ಬಾದಾಮಿ. ಬಾದಾಮಿಗೆ ಇನ್ನೊಂದು ಹೆಸರು ವಾತಾಪಿ. ಆಮೇಲೆ ಮುಂದಿನ ಕ್ವೆಶ್ಚನ್ ನೋಡಿ. ಮೈಸೂರು ಅರಮನೆಯ ಅಂಬಾವಿಲಾಸವನ್ನು ವಿನ್ಯಾಸಗೊಳಿಸಿದವರು ಯಾರು? ಹೆನ್ರಿ ಇರ್ವಿನ್. ಎಸ್ ಎಲ್ ಹಲೆಂಡೇಕರ್ ಅವರ ಪ್ರಸಿದ್ಧ ಕಲಾಕೃತಿಯಾದ ಲೇಡಿ ವಿತ್ ಲ್ಯಾಂಪ್ ಎಲ್ಲಿ ಕಾಣಬಹುದಾಗಿದೆ? ಜಯಚಾಮರಾಜೇಂದ್ರ ಆರ್ಟ್ ಗ್ಯಾಲರಿ, ಮೈಸೂರು. ಆಮೇಲೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಮೊಟ್ಟ ಮೊದಲನೇ ಬಾರಿಗೆ ಪಡೆದವರು ಯಾರು? ಮೊಟ್ಟ ಮೊದಲು ಕುವೆಂಪು ಅವರು. ಪ್ರಥಮ ತರಾಯಿನ ಕದನ ನಡೆದ ವರ್ಷ 1191, ದ್ವಿತೀಯ 1192. ಆಮೇಲೆ ತೃತೀಯ ಒಂದು ನಡೆಯುತ್ತೆ. ತೃತೀಯ ತರಾಯಿನ ಕದನ ನಡೆಯುತ್ತಾ? ಮ್ಯಾಕ್ಸಿಮಮ್ ಜನಕ್ಕೆ ಗೊತ್ತಿಲ್ಲ ಅದು ಎಷ್ಟನೇ ವರ್ಷ ಅಂತ ಕಾಮೆಂಟ್ ಮಾಡಿ ನೋಡೋಣ. ಚಿತ್ರದುರ್ಗದಲ್ಲಿನ ಬ್ರಹ್ಮಗಿರಿ ಶಾಸನವು ಯಾವ ಸಾಮ್ರಾಟರ ಆಳ್ವಿಕೆಗೆ ಸೇರಿದ್ದು? ಅಶೋಕ. ಬ್ರಹ್ಮಗಿರಿ ಶಾಸನ ಅಶೋಕ. ಈ ಕೆಳಗಿನ ಕನ್ನಡ ಸಾಹಿತ್ಯ ಲೋಕದ ರತ್ನತ್ರಯರನ್ನು ಸರಿಯಾಗಿ ಪ್ರತಿನಿಧಿಸಿದೆ. ಪಂಪ, ರನ್ನ, ಪೊನ್ನ. ಮತ್ತು ಕನ್ನಡದ ಕವಿ ಚಕ್ರವರ್ತಿಗಳು ಯಾರು? ರನ್ನ, ಜನ್ನ, ಪೊನ್ನ. ಪಂಪ ಬರುವುದಿಲ್ಲ ಅಲ್ಲಿ. ಓಕೆ. ಭಾರತದ ಸಂವಿಧಾನದ ಯಾವ ಅನುಚ್ಛೇದ ಜೀವನದ ಹಕ್ಕಿನ ಬಗ್ಗೆ ತಿಳಿಸುತ್ತದೆ? ರೈಟ್ ಟು ಲೈಫ್. ಆರ್ಟಿಕಲ್ 21, ಜೀವಿಸುವ ಹಕ್ಕು. ಮೂಲಭೂತ ಕರ್ತವ್ಯಗಳನ್ನು ಇಲ್ಲಿ ಸೇರಿಸಲಾಗಿದೆ. ಅನುಚ್ಛೇದ 51A. ಲಾಸ್ಟ್ ಕ್ವೆಶ್ಚನ್. ಈ ಕೆಳಕಂಡವುಗಳಲ್ಲಿ ಯಾವುದು ಭಾರತದ ಸಂವಿಧಾನದ ಪ್ರಮುಖವಾದ ಲಕ್ಷಣವಾಗಿರುವುದಿಲ್ಲ? ಭಾರತ ಸಂವಿಧಾನ ಇದು ನ್ಯಾಯಾಂಗದ ಅವಲಂಬನೆ ಇಲ್ಲ. ಓಕೆ. ಒಕ್ಕೂಟ ವ್ಯವಸ್ಥೆ ಇದೆ, ನೆಮ್ಮದಿಯ ಕಠಿಣ ಸಂಯೋಜನೆ, ಉದ್ದವಾದ ಲಿಖಿತ ಸಂವಿಧಾನ ಎಲ್ಲವೂ ಕರೆಕ್ಟ್ ಅದ, ಬಟ್ ನ್ಯಾಯಾಂಗದ ಅವಲಂಬನೆ ಅಲ್ಲ. ಸೊ ಇವಿಷ್ಟು ಕೆಲವೊಂದು ಮಹತ್ವದ GK ಕ್ವೆಶ್ಚನ್ಗಳಾಗಿದ್ದು. ಸೊ ಮತ್ತೆ ಇನ್ನಷ್ಟು ಮುಂದಿನ ಒಂದು ಸೆಷನಲ್ಲಿ ಡಿಸ್ಕಸ್ ಮಾಡೋಣ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.